ಡಾಕ್ಟರ್ ರಾಜ್ಕುಮಾರ್ ಅವರು ಬದುಕಿರಬೇಕಾದ್ರೆ ಯಾವ ಕಾವೇರಿ ವಿವಾದನೂ ಬರ್ತಿರಲಿಲ್ಲ, ಭಾಷಾ ವಿವಾದನೂ ಬರ್ತಿರಲಿಲ್ಲ, ಉದ್ಯೋಗ ಸಮಸ್ಯೆನೂ ಬರ್ತಿರಲಿಲ್ಲ, ವಲಸೆಯರ ಅಟ್ಟಹಾಸ ರಾಜಧಾನಿಯಲ್ಲಿ ಮೆರಿತಾ ಇರಲಿಲ್ಲ. ನಡುಗರು ಯಾವತ್ತ ಈ ಸದಾಶಿವನಗರದಲ್ಲಿ ಒಂದು ದೈತ್ಯ ಶಕ್ತಿ ಕುಳಿತಿದೆ. ನಾವೇನಾದರೂ ಕನ್ನಡಿಗರ ಬಗ್ಗೆ, ಕನ್ನಡದ ಬಗ್ಗೆ ಅವೇಳನವಾಗಿ ಮಾತಾಡಿದರೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಬೀದಿಗೆ ಬರ್ತಾರೆ. ಅವರು ಬೀದಿಗೆ ಬಂದರೆ ನಾವು ಯಾರೂ ಉಳಿಯಲ್ಲ ಅನ್ನೋ ಭಯ ಹೊರರಾಜ್ಯದಿಂದ ಬಂದಂಥವ್ರಿಗೆ ಇತ್ತು. ಹೊನ್ನವಳ್ಳಿ ಕೃಷ್ಣ ಅವರು ರಾಜ್ಕುಮಾರ್ ಅವರ ಕುಟುಂಬದ ಒಡನಾಡಿಯಾಗಿ, ರಾಜ್ಕುಮಾರ್ ಅವರ ಬಹುತೇಕ ಸಿನಿಮಾಗಳಲ್ಲಿ ಹೊನ್ನವಳ್ಳಿ ಕೃಷ್ಣ ಅವರಿಲ್ದ ಸಿನಿಮಾ ಯಾವುದು ಅಂತ ನನಗಂತೂ ಗೊತ್ತೇ ಇಲ್ಲ. ನಾನು ರಾಜ್ಕುಮಾರ್ ಅವರ ಎಲ್ಲ ಸಿನಿಮಾನೂ ನೋಡಿದ್ದೆ. ಅವರ ಭಾಳ ದೊಡ್ಡ ಅಭಿಮಾನಿ ನಾನು. ಅಂಥ ಹೊನ್ನವಳ್ಳಿ ಕೃಷ್ಣ ಅವರು ಯಾವಾಗಲೂ ನಾಯಕ ನಟ, ನಾಯಕ ನಟಿಯನ್ನೇ ಅಥವಾ ಮುಂದೆ ಖಳನಾಯಕನಷ್ಟೇ ನೆನಪಿನಲ್ಲಿ ಇಟ್ಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸಿನಿಮಾ ನೋಡಿದಾಗ ಆ 3 ಜನರ ಹೆಸರೇ ಯಾವಾಗಲೂ ಇರೋದು. ಆದರೆ ಹೊನ್ನವಳ್ಳಿ ಕೃಷ್ಣ ಅವರ ಹೆಸರನ್ನು ಎಲ್ಲ ಮಾತಾಡಿದಂಥ ಮಹನೀಯರು ಮತ್ತು ಇಡೀ ಕನ್ನಡ ಚಿತ್ರ ರಸಿಕರು ಅವರನ್ನು ನೆನಪಿನಲ್ಲಿಟ್ಕೋತಾರೆ, ಗುರುತಿಸ್ತಾರೆ, ಮೆಚ್ಚುತ್ತಾರೆ. ಅಂದರೆ ಹೊನ್ನವಳ್ಳಿ ಕೃಷ್ಣ ಅವರ ಅಭಿನಯ ಹೇಗಿತ್ತು ಅನ್ನೋದಕ್ಕೆ ನಾವು ಅವರನ್ನು ಅತ್ಯಂತ ಗೌರವದಿಂದ ಮೆಚ್ಚಿ ಇವತ್ತು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ನೀಡಿರೋದೇ ಇದಕ್ಕೆ ಸಾಕ್ಷಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾಯಿದೆ ಸ್ನೇಹಿತರೆ. ಹೊನ್ನವಳ್ಳಿ ಕೃಷ್ಣ ಅವರು ಆ ಪೋಷಕ ನಟನಾಗಿ ಅವರು ಅಭಿನಯಿಸಿದಂಥ ಚಿತ್ರಗಳಿದಾವಲ್ಲ, ಅವೆಲ್ಲ ಏನು ಸಾಮಾನ್ಯ ಅಲ್ಲ. ಎಂಥ ಪಾತ್ರವನ್ನೇ ಕೊಟ್ಟರೂ ಕೂಡ ಸಹಿ ಅನಿಸ್ಕೊಳ್ಳೋ ರೀತಿಯಲ್ಲಿ ನಟನೆಯನ್ನು ಮಾಡಿ ಒಬ್ಬ ರಂಗಭೂಮಿ ಕಲಾವಿದನಾಗಿ ಬಂದು ಅವರ ಕುಟುಂಬದ ಮೆಚ್ಚುಗೆಗೆ ಪಾತ್ರರಾಗಿ, ಅದು ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರಂಥವ್ರ ಜೊತೆ ನಟಿಸೋದಿದೆಯಲ್ಲ, ಅದು ಬಹುದೊಡ್ಡ ಹೆಮ್ಮೆ. ನಾವು 2008ರಲ್ಲಿ ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕನ್ನಡ ಕ್ರಿಯಾ ಸಮಿತಿಯ ನಾನು ಅಧ್ಯಕ್ಷನಾಗಿದ್ದಾಗ ರವಿಶಂಕರ್ ಗುರೂಜಿ ಅವ್ರನ್ನ ಕರೆದು 2008ರಲ್ಲಿ ನಮ್ಮ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ರಾಜ್ಯೋತ್ಸವ ಮಾಡಿದೆವು. ಅವತ್ತ ರಾಜ್ಕುಮಾರ್ ಅವರ ನೆನಪಿನಲ್ಲಿ 50 ಜನ ನೇತ್ರದಾನ ಪತ್ರಿಕೆ ಸಹಿ ಹಾಕುವಂಥದ್ದು ಭುಜಂಗ್ ಶೆಟ್ಟರು ತೀರ್ಕೊಂಡಿದ್ದಾರೆ. ಅವರ ನೇತ್ರದಾನ ಮಾಡುವಂಥ ಕಾರ್ಯಕ್ರಮ, ಆ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ. ಮುಂದೆ ಹೊನ್ನವಳ್ಳಿ ಕೃಷ್ಣ ಅವರು ಕುಳಿತುಕೊಂಡಿದ್ದಾರೆ, ಗಡ್ಡ ಬಿಟ್ಬಿಟ್ಟಿದ್ದಾರೆ, ಗೊತ್ತೇ ಆಗ್ತಾಯಿಲ್ಲ. ಆಮೇಲೆ ಗೋವಿಂದಹಳ್ಳಿ ದೇವೇಗೌಡರು ಹೇಳಿದರು, ನೋಡಿ ಹೊನ್ನವಳ್ಳಿ ಕೃಷ್ಣ ಅವ್ರು ಬಂದು ಕುಂತವ್ರೆ, ಕರೀರಿ ಅಂತ. ಆಗ ನಾವು ವೇದಿಕೆ ಕರೆದು ಸನ್ಮಾನಿಸಿ ಕಳಿಸ್ಕೊಟ್ಟು. ಹಾಗೆ ರಾಜ್ಕುಮಾರ್ ಅವರ ಇಲ್ದಲೇ ಇದ್ದರೂ ಕೂಡ ಅವರ ಕಾರ್ಯಕ್ರಮಗಳೆಲ್ಲರೂ ನಡೀತಾ ಇದ್ದಾವೆ. ರಾಜ್ಕುಮಾರ್ ಅವರದು ಅಂದರೆ ಹೋಗಿ ಯಾರಿಗೂ ಗೊತ್ತಿಲ್ಲದಂಗೆ ಕುಳಿತು ಅವರ ಜನ ಆಡೋ ಮಾತುಗಳನ್ನು ಕೇಳಿಸ್ಕೊತಿದ್ರಲ್ಲ, ಇದು ಹೊನ್ನವಳ್ಳಿ ಕೃಷ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಇಟ್ಟಿದ್ದಂಥ ಪ್ರೀತಿಗೆ ಸಾಕ್ಷಿ ಅಂತ ನಾವು ಹೇಳಬೇಕಾಗಿದೆ ಸ್ನೇಹಿತರೆ. ಅಂಥ ಮಹಾನ್ ವ್ಯಕ್ತಿಯನ್ನು ಇವತ್ತು ರಾಜ್ಕುಮಾರ್ ಅವರು ಅಂದರೆ ಅದು ದೊಡ್ಡ ದೈತ್ಯ ಶಕ್ತಿ. ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕದ ಒಂದು ರಕ್ಷಾ ಕವಚವಾಗಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅವರು ಬದುಕಿರಬೇಕಾದ್ರೆ ಯಾವ ಕಾವೇರಿ ವಿವಾದನೂ ಬರ್ತಿರಲಿಲ್ಲ, ಭಾಷಾ ವಿವಾದನೂ ಬರ್ತಿರಲಿಲ್ಲ, ಉದ್ಯೋಗ ಸಮಸ್ಯೆನೂ ಬರ್ತಿರಲಿಲ್ಲ, ವಲಸೆಯರ ಅಟ್ಟಹಾಸ ರಾಜಧಾನಿಯಲ್ಲಿ ಮೆರಿತಾ ಇರಲಿಲ್ಲ. ನಡುಗರು ಯಾವತ್ತ ಈ ಸದಾಶಿವನಗರದಲ್ಲಿ ಒಂದು ದೈತ್ಯ ಶಕ್ತಿ ಕುಳಿತಿದೆ. ನಾವೇನಾದರೂ ಕನ್ನಡಿಗರ ಬಗ್ಗೆ, ಕನ್ನಡದ ಬಗ್ಗೆ ಅವೇಳನವಾಗಿ ಮಾತಾಡಿದರೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಬೀದಿಗೆ ಬರ್ತಾರೆ. ಅವರು ಬೀದಿಗೆ ಬಂದರೆ ನಾವು ಯಾರೂ ಉಳಿಯಲ್ಲ ಅನ್ನೋ ಭಯ ಹೊರರಾಜ್ಯದಿಂದ ಬಂದಂಥವ್ರಿಗೆ ಇತ್ತು. ಅಂಥ ಒಂದು ರಕ್ಷಾ ಕವಚವನ್ನು ನಾವು ಕಳ್ಕೊಂಡು, ಆದರೆ ಅದನ್ನು ಈಗಿನ ಚಿತ್ರರಂಗದ ನಟರು ಅವರ ಆದರ್ಶವನ್ನು ಪಾಲಿಸ್ಬೇಕಾಯಿತು. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಮಾರ್ಗ ಅನ್ನೋದು ಒಂದಿದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಾರ್ಗ ಅಂದರೆ ಅವರ ವಿನಯ, ನಡೆ, ನುಡಿ, ಆಚಾರ, ವಿಚಾರ, ಅವರಷ್ಟು ಅಭಿನಯ ಮಾಡೋಕ್ಕಾಗಲ್ಲ ಬಿಡಿ, ಅದು ಬೇಡ. ಆದರೆ ಅವರ ಕನಿಷ್ಠ ಕೆಲವು ವಿಚಾರಗಳನ್ನಾದರೂ ಈಗಿನ ನಟರು ಅಳವಡಿಸ್ಕೊಂಡಿದ್ರೆ ಕನ್ನಡ ಚಿತ್ರರಂಗ ಇನ್ನೂ ಬಹುದೆತ್ತರಕ್ಕೆ ಬೆಳೀತಾ ಇತ್ತು. ಅಂಥ ಒಬ್ಬ ಮಹಾನ್ ಕಲಾವಿದನ ನೆನಪಿನಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಇರೋದಿದೆಯಲ್ಲ ಕುವೆಂಪು ಕಲಾನಿಕೇತನ, ಅದು ಬಹುದೊಡ್ಡ ಕೆಲಸ. ರಾಜ್ಕುಮಾರ್ ಅವ್ರನ್ನೇ ಅದಂದರೆ ನಮ್ಮ ಕನ್ನಡ ತಾಯಿ ಭುವನೇಶ್ವರಿಯನ್ನು ನೆನೆದಂಗೆ, ಒಬ್ಬ ಕನ್ನಡದ ಆರಾಧಕನ್ನು ನಾವು ನೆನೆದಾಗೆ. ಹಾಗಾಗಿ ರಾಜ್ಕುಮಾರ್ ಅವ್ರ ಹೆಸರಿನಲ್ಲಿ ಇಂಥ ಪ್ರಶಸ್ತಿ ಪುರಸ್ಕಾರಗಳು ನಿರಂತರವಾಗಿ ಸಂಘ ಸಂಸ್ಥೆಗಳು ಕೊಡೋ ಮೂಲಕ, ನೆನೆಯೋ ಮೂಲಕ ಹೊರನಟನನ್ನು ಗೌರವಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನೋಡಿ ಯೋಗ ಅಂದ್ರಿದೆ. ಹೊನ್ನವಳ್ಳಿ ಕೃಷ್ಣ ಅವರ ಇವತ್ತ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಕುಡಿ
ಎಸ್ ಎ ಚಿನ್ನೇಗೌಡರು ಬಂದು ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದರು. ಇದು ಬಹಳ ಮುಖ್ಯ. ಎಸ್ ಎ ಚಿನ್ನೇಗೌಡರು ಬಹುದೊಡ್ಡ ಗಣ್ಯ ವ್ಯಕ್ತಿ. ನಾನು ಅವ್ರನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿದ್ದಾಗ, ಡಾಕ್ಟರ್ ಮುನುಬಳಿಗಾರ ಅಧ್ಯಕ್ಷರಾಗಿದ್ದಾಗ ನಾನು ಕಾರ್ಯದರ್ಶಿಯಾಗಿದ್ದೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪಾಲ್ಕೆ ಪ್ರಶಸ್ತಿ ಬಂದಾಗ ಆ 1 ಲಕ್ಷ ರೂಪಾಯಿನ ಸಾಹಿತ್ಯ ಪರಿಷತ್ತಿನಲ್ಲಿ ದತ್ತಿ ಇಟ್ಟು ಚಿತ್ರರಂಗದ ಹಿರಿಯ ಕಲಾವಿದರಿಗೆ ಆ ಪ್ರಶಸ್ತಿಯನ್ನು ಕೊಡೋದು ಅಂತ ಇಟ್ಟಿದ್ದಾರೆ. ಅದಕ್ಕೆ ಪಾರ್ವತಮ್ಮನವರು ಇನ್ನು 4 ಲಕ್ಷ ಸೇರಿಸಿ ಒಟ್ಟು 5 ಲಕ್ಷದ ಪ್ರಶಸ್ತಿಯನ್ನು ಪ್ರತಿ ವರ್ಷ ಶ್ರೇಷ್ಠ ನಟರುಗಳಿಗೆ ಕೊಡ್ತಾ ಇದ್ದಾರೆ. ಅದನ್ನು ಆಯ್ಕೆ ಮಾಡಬೇಕಾದ್ರೆ ರಾಜ್ಕುಮಾರ್ ಅವ್ರ ಕುಟುಂಬದಿಂದ ಯಾರಾದರೂ ಒಬ್ಬರು ಬರಬೇಕು ಅಂತೇಳಿ, ಆಗ ಪಾರ್ವತಮ್ಮ ಅವರು ಅಕ್ಕವರು ಚಿನ್ನೇಗೌಡರನ್ನೇ ಕಳಿಸ್ಕೊಡ್ತಾಯಿದ್ರು. 3 ಗಂಟೆಗೆ ಸಭೆ ಇದೆ ಅಂದರೆ 2:15 ಚಿನ್ನೇಗೌಡರು ಪರಿಷತ್ತಿನ ಮೆಟ್ಲು ಹತ್ಕೊಂಡು ಬರ್ತಾ ಇರೋರು. ಅಂದರೆ ಅಷ್ಟೊಂದು ಶಿಸ್ತು, ಆ ಗೌರವ ರಾಜ್ಕುಮಾರ್ ಅವ್ರ ಬಗ್ಗೆ. ಆಮೇಲೆ ಜೊತೆಗೆ ಎಸ್ ಎ ಚಿನ್ನೇಗೌಡರು ಅವರು ಬರೀ ನಿರ್ಮಾಪಕರು ಅಷ್ಟೇ ಅಲ್ಲ, ಅವರು ಮೂಲತಃ ಒಬ್ಬ ಮೇಷ್ಟ್ರು. ಅವರೊಬ್ಬರು ಶಿಕ್ಷಕರಾಗಿ, ಆದರ್ಶ ಶಿಕ್ಷಕರಾಗಿ ಬಂದಂಥ ಚಿನ್ನೇಗೌಡರು ಒಂದು ಮಾದರಿ ನಮಗೆ. ಎಸ್ ಎ ಚಿನ್ನೇಗೌಡರು ನನಗೆ ಇವಾಗ ಒಂದು ನೆನಪಾಗುತ್ತೆ, ನಾವು ರಾಜ್ಯೋತ್ಸವ ಮಾಡ್ತಾಯಿದ್ದೆವು ಸರ್ KSRTC ಕೇಂದ್ರ ಕಚೇರಿ ಮುಂದೆ. ಆಗ ಸಾಮಾನ್ಯವಾಗಿ ನಟ ನಟಿಯರೇ ಕರೆಸಿದ್ರೆ ಹೆಚ್ಚು ಜನ ಸೇರ್ತಾರೆ. ಒಂದು ಎಲ್ಲ ಕನ್ನಡ ಸಂಘಗಳು ಬಯಸೋದಾಗೆ ನಮ್ಮ ಡಬಲ್ ರೋಡಲ್ಲಿ ಕೇಂದ್ರ ಕಚೇರಿಯಲ್ಲಿ ನಾವು ರಾಜ್ಯೋತ್ಸವ ಮಾಡೋರು. ಆಗ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ಲೈನ್ ಇತ್ತು. ಒಂದು ಪುಸ್ತಕ ಇದೆಯಲ್ಲ ವಾಣಿಜ್ಯ ಮಂಡಳಿ ಮಾಡಿರೋದು ನಟ ನಟಿಯರು ವಿಳಾಸದ್ದು, ಆ ಪುಸ್ತಕ ತಂದು ಒಬ್ಬರ ನಟಿಯರ ಮನೆಗೆ ಫೋನ್ ಮಾಡಿದೆ. ಎತ್ಕೊಂಡ್ರು, ಅವ್ರ ತಾಯಿ ಎತ್ಕೊಂಡ್ರು. ಅಮ್ಮ ನಾನು ಚೆನ್ನೇಗೌಡ ಅಂದೆ, KSRTC. ಅವ್ರಿಗೆ ಮುಂದ್ಲದ್ದು ಕೇಳಲೇ ಇಲ್ಲ. ಚೆನ್ನೇಗೌಡ ಅಂದರೆ ಚಿನ್ನೇಗೌಡರು ಫೋನ್ ಮಾಡಿದ್ದಾರೆ ಅಂತ. ಅಮ್ಮ ಚಿನ್ನೇಗೌಡರು ಫೋನ್ ಮಾಡಿದ್ರೆ ಬಾರಮ್ಮ ಅಂತ ಆ ನಟಿನ ಅವ್ರ ಮಗಳನ್ನ ಕರೆದ್ರು. ಅವ್ರೇನಂದರೆ ಯಾವುದೋ ಕಾಲ್ ಶೀಟ್ಗೆ ಚಿತ್ರಕ್ಕೆ ಬುಕ್ ಮಾಡೋಕ್ಕೆ ಚಿನ್ನೇಗೌಡರು ಕರೆ ಮಾಡ್ಯವ್ರೆ ಅಂದರೆ ವಜ್ರೇಶ್ವರಿ ಕಂಬೈನ್ಸ್ ಚಿತ್ರ ನಿರ್ಮಾಣದ್ದು ಯಾವುದಕ್ಕೋ ಸಿನಿಮಾಗೆ ಆಯ್ಕೋತಾರೆ ಅಂತ ಹೇಳಿ ಅವ್ರ ತಾಯಿ ಭಾಳ ಖುಷಿಯಿಂದ ಕರೆದು ಯಾರು ಅಂದರು, ನಾನು ಈ ಥರ ಚೆನ್ನೇಗೌಡ ಅಂತ KSRTC. ಚಿನ್ನೇಗೌಡರು ಅಂದ್ರಲ್ಲ, ನೀವು ಚೆನ್ನೇಗೌಡ್ರ, ಏನು ನೀವು ಅಂದರು. ನಾವು ಈ ಥರ ಹೌದಾ, ಸರಿ ಅಷ್ಟೇ. ಧ್ವನಿ ಕ್ಷೀಣಿಸ್ಬಿಡ್ತು. ಈ ಥರ ರಾಜ್ಯೋತ್ಸವಕ್ಕೆ ಬರಬೇಕು ಅಂದು ನಾಳೆ ಹೇಳ್ತೀನಿ ಅಂದರು. ಅಂದರೆ ಬರಲ್ಲ ಅಂತ ಖಚಿತ ಆಯಿತು, ಬಿಟ್ಟು. ಹಾಗೆ ಚಿನ್ನೇಗೌಡರು ಅಂದರೆ ಚಿತ್ರರಂಗದಲ್ಲಿ ಅದೊಂದು ದೊಡ್ಡ ಹೆಸರು. ಅವರ ರಾಜ್ಕುಮಾರ್ ಅವ್ರಿಗೆ ಯಾವುದೇ ರೀತಿಯ ಕಳಂಕ ಬಾರದಾಗೆ ರಾಜ್ಕುಮಾರ್ ಸಿನಿಮಾವನ್ನು ನಿರ್ಮಾಣ ಮಾಡಿ ನಿರ್ಮಾಪಕರೇ ದೋಚ್ಕೋತಾ ಇದ್ದಂಥ ಕಾಲಘಟ್ಟದಲ್ಲಿ ವಜ್ರೇಶ್ವರಿ ಕಂಬೈನ್ಸನ್ನು ತೆಗೆದು ಆ ಒಂದು ಆರ್ಥಿಕ ಸ್ಥಿತಿಯನ್ನು ರಾಜ್ಕುಮಾರ್ ಕುಟುಂಬಕ್ಕೆ ನಿವಾರಿಸಿದವರು ಪೂಜ್ಯರಾದಂಥ ಎಸ್ ಎ ಚಿನ್ನೇಗೌಡರು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಇವತ್ತು ಅದೇ ಆದರ್ಶವನ್ನು ಇಟ್ಕೊಂಡು ನಮ್ಮ ನಡುವೆ ಇದ್ದಾರೆ. ಅಂಥವ್ರು ಬಂದು ಇವತ್ತು ನಮ್ಮ ಹೊನ್ನವಳ್ಳಿ ಸಾರಿಗೆ ಗೌರವಿಸ್ತಾರೆ ಅಂದರೆ, ಒಬ್ಬ ನಮ್ಮ ಸಂಸ್ಥೆಯಲ್ಲಿದ್ದರು, ನಮ್ಮ ಮಾವರ ಮನೆಯಲ್ಲಿದ್ದರು, ಒಬ್ಬ ಪೋಷಕ ನಟ ಏನು ಹೋಗೋದು ಅನ್ನೋ ಯಾವುದೇ ಇದಿಲ್ದಲೆ ಎಷ್ಟೊಂದು ಪ್ರೀತಿಯಿಂದ ಬಂದು ನೋಡ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ಚಿನ್ನೇಗೌಡರು ಸಾಕ್ಷಿ. ಜೊತೆಗೆ ವಿಶೇಷವಾಗಿ ಇವತ್ತು ನಮ್ಮ ಸಾರಾ ಗೋವಿಂದವರು ಅಂದರೆ ನಮ್ಮ ಕನ್ನಡ ಚಳುವಳಿಯ ಒಬ್ಬ ಮಹಾನ್ ದೊಡ್ಡ ನೇತಾರ. 9,000 ರಾಜ್ಕುಮಾರ್ ಅಭಿಮಾನಿ ಸಂಘಟನೆಗಳನ್ನು, ಶಾಖೆಗಳನ್ನು ಸ್ಥಾಪಿಸಿ ನಾಡು ನುಡಿಗೆ ನಿರಂತರವಾಗಿ ಹೋರಾಟ ಮಾಡಿದಂಥ ಮಹಾನ್ ನಾಯಕ ಸಾರಾ ಗೋವಿಂದವರು. ಅವ್ರ ಜೊತೆ ನಡೆದಂಥ ಅನೇಕ ಹೋರಾಟಗಳಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಅವರು ಇವತ್ತು ಹೊನ್ನವಳ್ಳಿಯವ್ರ ಬಗ್ಗೆ ಅಭಿನಂದನಾ ನುಡಿಗಳಾಡ್ತಾರೆ ಅಂದರೆ ಅದು ಎಷ್ಟು ಶ್ರೇಷ್ಠ ಅನ್ನೋದು ಕೂಡ ನಾವು ಮೆಚ್ಕೋಬೇಕು. ವಿಶೇಷವಾಗಿ ಉಡುಪಿ ಕೃಷ್ಣ ಸಾರು ನಮ್ಮ ಹೊನ್ನವಳ್ಳಿ ಕೃಷ್ಣ ಅವ್ರಿಗೆ ಇವತ್ತು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಹೊನ್ನವಳ್ಳಿ ಕೃಷ್ಣ, ನಮ್ಮ ಉಡುಪಿ ಕೃಷ್ಣ ಸಾರು ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯ ಗೌರವ ಕಾರ್ಯದರ್ಶಿಯಾಗಿ ಅಲ್ಲೇನು 1 ರೂಪಾಯಿನೂ ಸಂಬಳ ತಗೊಳ್ದಲೆ ಸುಮಾರು 26,000 ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇದ್ದಾರೆ. ಶೇಷಾದ್ರಿಪುರಂ ಶಾಲೆಗೆ ನಮ್ಮ ಮಕ್ಕಳು ಸೇರಿಸ್ಬೇಕು ಅಂದರೆ ಅದೊಂದು ಹೆಮ್ಮೆ, ಅಷ್ಟೊಂದು ನುಗ್ಗಲು. ಅಂಥದ್ರಲ್ಲಿ ಅವರು ಬರೇ ಮೆರಿಟರ್ನೇ ತಗೊಂಡು ಬಹುದೊಡ್ಡ ಹೆಸರು ಮಾಡೋ ಶಿಕ್ಷಣ ಸಂಸ್ಥೆಗಳಿರುವಂಥ ಈ ಸಂದರ್ಭದಲ್ಲಿ ಜಸ್ಟ್ ಪಾಸ್ ಆದರೂ ಸೇರಿಸ್ಕೊಂಡು ಉನ್ನತ ವಿದ್ಯಾಭ್ಯಾಸವನ್ನು ಕೊಟ್ಟು ಅವ್ರನ್ನ ತೇರ್ಗಡೆ ಮಾಡಿ ಕಳಿಸ್ತಾರಲ್ಲ, ಅದು ಉಡುಪಿ ಕೃಷ್ಣ ಸರ್ ಅವರ ವಿಶೇಷತೆ. ಅನೇಕ ಜನರಿಗೆ ಈಗಾಗಲೇ ಹೇಳಿದರು, ನನ್ನ ಮಗನಿಗೂ ಕೊಟ್ಟರಿ ಅಂತ ಒಬ್ಬರು ಎದ್ದು ಬಂದು ಹೇಳಿದರು ಗೋವಿಂದಣ್ಣ ಹೇಳ್ತಾ ಇದ್ದಾಗ. ಅಂತ ಅದೆಷ್ಟು ಜನಕ್ಕೆ ನಾನು ಕೊಡಿಸಿದ್ದೀನೋ, ಕುವೆಂಪು ಪ್ರಕಾಶ್ ಅವರು ಕೊಡಿಸಿದಾರೋ ಹೇಳಿದರೆ ಯಾರಿಗೂ ಇಲ್ಲ ಅನ್ನಲ್ಲ. ಚೆನ್ನಾಗಿ ಓದಬೇಕು ಅನ್ನೋದು ಅಷ್ಟೇ ಹುಡುಗನಿಗೆ ಹೇಳೋದವರು. ನೀನು ಅಲ್ಲಿ ಕಡಿಮೆ ತೆಗೆದಿದ್ದೀಯಾ, ಇಲ್ಲ ಹಂಗೆ ಹಾಕ್ಕೊಡ್ದು, ಚೆನ್ನಾಗಿ ಓದಬೇಕಷ್ಟೆ. ಈಗ ಗಾಂಧಿ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರನ್ನಾಗಿ
ನಮ್ಮ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಗಾಂಧಿ ಭವನದಲ್ಲಿ ಗಾಂಧಿ ವಿಚಾರಧಾರೆಗಳು ಇರೋರು ಅದಕ್ಕೆ ಅಲ್ಲಿ ಗಾಂಧೀಜಿಯ ಒಂದು ಹೆಸರು ಹೇಳಬೇಕು ಅಂದರೆ ಅದಕ್ಕೆ ಅರ್ಹತೆ ಯೋಗ್ಯತೆ ಇರಬೇಕು, ಅಂಥವ್ರು ಮಾತ್ರ ಇರೋಕ್ಕೆ ಸಾಧ್ಯ. ಅಂಥ ಸ್ಥಳದಲ್ಲಿ ಇವತ್ತು ಉಡುಪಿ ಕೃಷ್ಣ ಸರ್ ಅವರು ಅಧ್ಯಕ್ಷರಾಗಿ ಅದನ್ನು ಎಷ್ಟು ಸುಸಜ್ಜಿತವಾಗಿ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಬಹಳ ಹೆಮ್ಮೆ ಪಡಬೇಕು. ಅಲ್ಲಿ ನಾವು ಒಂದೆರಡು ನಮ್ಮ ಕನ್ನಡ ಸಂಘದವರು ಸಭಾಂಗಣಕ್ಕೆ ಉಡುಪಿ ಸರ್ ಅಧ್ಯಕ್ಷರಲ್ಲ ಹೋಗಿ ಕೇಳ್ಕೊಳ್ಳೋಣ ಅಂತೇಳಿ ಹೋಗಿ ಕೇಳಿದ್ದಾರೆ. ನಾನು ಒಂದು ಸರಿ ಹೋಗಿದ್ದೆ. ಆಗ ಸಾವಿರ 20,000 10,000 ಒಂದು 5,000 ಕಡಿಮೆ ಮಾಡಿ ಅಂತ ಅಂದರೆ ಆಯ್ತಪ್ಪ ಮಾಡ್ತೀನಿ, ಹೋಗಿ ಕಾರ್ಯಕ್ರಮ ಮಾಡಿ ಚೆನ್ನಾಗಿ ಅಂತ ಹೇಳಿ ಕಳಿಸೋರು. ಆದರೆ ವಾಸ್ತವ ಅವ್ರ ಹತ್ರ ಅಷ್ಟು ಕಟ್ಸ್ಕೊಂಡು ಉಳಿದಿದ್ದ 5,000 ಸಾರು ಕೊಡ್ತಿದ್ರಂತೆ. ಅವ್ರು ಎಷ್ಟು ಸಾಧ್ಯನೋ ಅಷ್ಟು ಕಟ್ಟಿ ಉಳಿದಿದ್ದ ಹಣನ ಇವ್ರು ಕೊಡ್ತಿದ್ರು. ಅಂದರೆ ಅದೆಲ್ಲೋ ನಾನು ಕೊಡ್ತೀನಿ ಉಳಿದಿದ್ದು ನೀವು ಕಟ್ಟಿ ಅಂತ ಯಾರ ಎದುರುಗಡೆನೂ ಹೇಳ್ತಾ ಇರಲಿಲ್ಲ, ಪ್ರಚಾರ ಬಯಸ್ತಿರಲಿಲ್ಲ. ಆ ಥರ ಮಹಾನ್ ವ್ಯಕ್ತಿ. ಅವ್ರಿಗೆ ನಾಡೋಜ, ಬೆಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟರೇಟು, ಹೀಗೆ ಎಲ್ಲ ಪುರಸ್ಕಾರಗಳು ಸಂದಿವೆ. ಅಂಥವರು ಈಗಿನ ಕಾಲದಲ್ಲಿ ಸಮಾಜದಲ್ಲಿ ಒಂದು ರೀತಿ ಅಭಿನವ ಗಾಂಧಿ ಥರನೇ ನಮ್ಮ ನಡುವೆ ಇದ್ದಾರೆ. ಇಂಥವ್ರ ಸಂಖ್ಯೆ ಹೆಚ್ಚಾಗಬೇಕಾಗಿದೆ. ಅವರು ಬಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದು ಬಹಳ ಶ್ರೇಷ್ಠ. ನಮ್ಮ ಲೋಹಿತಾಶ್ವರ್ ಶರತ್ ಲೋಹಿತಾಶ್ವರು ಅವ್ರ ತಂದೆಯವರು, ನಾನು ನಮ್ಮ ಚಂದ್ರಶೇಖರ್ ಪಾಟೀಲರು, ಚಂಪಾ, ನಾವೆಲ್ಲ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ತಿಂಗಳಾನುಗಟ್ಟಲೆ ಜೊತೆಲಿ ಪ್ರವಾಸ ಮಾಡಿದ್ದು. ಅವರ ಕುಟುಂಬದ ಜೊತೆ ಕಂಚಿನ ಕಂಠದ ಧ್ವನಿ, ಇಂಗ್ಲೀಷ್ ಪ್ರೊಫೆಸರು, ಸ್ಪಷ್ಟವಾದಂಥ ಕನ್ನಡದ ಉಚ್ಚಾರಣೆ, ಅಂಥ ಮಹಾನ್ ನಟನನ್ನು ನಾವು ಈಗ ಹೊನ್ನವಳ್ಳಿಯವರು ಹೇಗೆ ಒಂದು ಸಣ್ಣ ಪಾತ್ರಗಳಲ್ಲೇ ದೊಡ್ಡ ಹೆಸರು ಮಾಡಿದರು, ಹಾಗೆ ಇವರು ದೊಡ್ಡ ಪಾತ್ರನೂ ಕೂಡ ಇವರು ತಂದೆಯರು ಮಾಡಿದರು. ಅಷ್ಟೇ ಒಂದು ರಂಗಭೂಮಿ ಇತ್ಯಾದಿ ಸಿನಿಮಾದಲ್ಲೂ ಕೂಡ ದೊಡ್ಡ ಹೆಸರು ಮಾಡಿದಂಥವ್ರು. ಅವರು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಹೊನ್ನವಳ್ಳಿಯವರ ಪ್ರಶಸ್ತಿ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಂಡು ಬಹಳ ಒಳ್ಳೆಯ ಮೌಲಿಕವಾದ ನುಡಿಗಳನ್ನು ಆಡಿದರು. ಅದು ಭಾಳ ಹೆಮ್ಮೆಯ ವಿಚಾರ. ನಮ್ಮ ಡಿಂಗ್ರಿ ನಾಗರಾಜ್ ಸರ್ ಕೂಡ ಒಬ್ಬ ಶ್ರೇಷ್ಠ ಪ್ರತಿಭಾವಂತ ಕಲಾವಿದರು. ಅವರು ಇವತ್ತು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಕಿಕ್ಕೇರಿ ಕೃಷ್ಣಮೂರ್ತಿಯವರು ಅಂತಾರಾಷ್ಟ್ರೀಯ ಮಟ್ಟದ ಬಹುದೊಡ್ಡ ಗಾಯಕರು. ನಾವು ಜೂನಿಯರ್ ಅಶ್ವತ್ಥ ಅಂತಲೇ ಅವರಿಗೆ ನಮ್ಮ ಕಿಕ್ಕೇರಿಯವರಿಗೆ ಕರೆಯೋದು. ಅಂಥ ಒಂದು ಕಂಠ, ಅವರ ಆ ಪರಂಪರೆಯಿಂದ ಬಂದಂಥವರು. ಅಂಥವರು ಈ ಸಮಾರಂಭದಲ್ಲಿ ಭಾಗವಹಿಸಿರೋದು ಈ ಸಭೆಗೆ ಶೋಭೆಯನ್ನು ತಂದಿದೆ. ನಮ್ಮ ಅಭಿನಯ ಮೇಡಮ್ ಇಲ್ಲ ಅಂದರೆ ಕುವೆಂಪು ಕಲಾನಿಕೇತನ ಕಾರ್ಯಕ್ರಮನೇ ಇರಲ್ಲ. ಅವ್ರ ತಾಯಿ ಜಯಮ್ಮನವರಿಲ್ಲಿದ್ದಾರೆ, ಮಾತೃಶ್ರೀ ಅವರು, ನನಗೂ ತಾಯಿ ಸಮಾನ. ಅಂಥ ಒಬ್ಬ ಅಭಿನೇತ್ರಿ, ಬಹುದೊಡ್ಡ ಕಲಾವಿದೆ. ಅಂಥವರು ಈ ಸಭೆಯಲ್ಲಿ ಇರೋದು ಅತ್ಯಂತ ಶೋಭೆಯನ್ನು ತಂದಿದೆ. ಜೊತೆಗೆ ನಮ್ಮ ಸಿಂಗಾಪುರ ಶ್ರೀನಿವಾಸು ಭಾಳ ಕನ್ನಡದ ಬಗ್ಗೆ ಬಹುದೊಡ್ಡ ಕೆಲಸವನ್ನು ಮಾಡ್ಕೊಂಬರ್ತಾ ಇದ್ದಾರೆ. ನಮ್ಮ ಸುರೇಶ್ ಅವರು ಕೆಂಗಲ್ ಹನುಮಂತಯ್ಯನವರ ವಿಚಾರಧಾರೆಗಳನ್ನ ಇಟ್ಕೊಂಡು ಕೆಂಗಲ್ ಹನುಮಂತಯ್ಯ ವೇದಿಕೆಯ ಮೂಲಕ ಭಾಳಷ್ಟು ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ಈಗ ವಯಸ್ಸಾದ ಮೇಲೆ ಅವ್ರಿಗೂ ಕಾರ್ಯಚಟುವಟಿಕೆ ನಡೆಸೋದು ಕಷ್ಟ. ಕೆಂಗಲ್ ಹನುಮಂತಯ್ಯನವರು ಅಂದರೆ ಕರ್ನಾಟಕದ ಏಕೀಕರಣಕ್ಕಾಗಿ ತನ್ನ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡಂಥ ಮುಖ್ಯಮಂತ್ರಿ ಯಾರಾದರೂ ಈ ದೇಶದಲ್ಲಿದ್ದರೆ ಅದು ನಮ್ಮ ಕೆಂಗಲ್ ಹನುಮಂತಯ್ಯನವರು. ಭಾಷಾವಾರು ಪ್ರಾಂತ್ಯ ರಚನೆ ಆಗಲೇಬೇಕು ಅಂತ ಹೇಳಿ ಕುವೆಂಪು ಮತ್ತು ಕೆಂಗಲ್ ಹನುಮಂತಯ್ಯನವರು ಗಟ್ಟಿಯಾಗಿ ನಿಲ್ದಲೇ ಹೋಗಿದರೆ ಕರ್ನಾಟಕದ ಭೂಪಟ ಈ ರೀತಿ ಇರ್ತಿರಲಿಲ್ಲ. ಉತ್ತರ ಕರ್ನಾಟಕನೇ ಬೇರೆ ಇರೋದು, ಹಳೆ ಮೈಸೂರೇ ಬೇರೆ ಇರೋದು. ಅಖಂಡ ಕರ್ನಾಟಕ ಆಗಬೇಕು ಅಂತ ಹೇಳಿ ಹೋರಾಟ ಮಾಡಿ, ನೀನು ಹಳೆ ಮೈಸೂರಿನಗೆ ಹೊಸ ಮೈಸೂರು ಪ್ರಾಂತ್ಯನ ಕರ್ನಾಟಕ ಸೇರಿಸ್ಕತಿ ಅಂದರೆ ನಿನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸ್ತೀನಿ ಅಂದ್ರೂ ನೀನು ಇಳಿಸೋವೇ ನಾನು ಮಾಡದೆ ಅಂತ ಹೇಳಿ ವಿಧಾನಸಭೆಯಲ್ಲಿ ನಿರ್ಣಯ ಮಾಡಿ ವಿಶಾಲ ಕರ್ನಾಟಕದ ರಚನೆಗೆ ನಾಂದಿ ಆಡ್ದಂಥರು ಮಹಾನುಭಾವ ರಾಷ್ಟ್ರ ಕೆಂಗಲ್ ಹನುಮಂತಯ್ಯನವರು. ಅಂಥವರ ಹೆಸರಿನಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಮ್ಮ ಸರ್ ಹೆಸರು ಬೆಳಗಾಂನಿಂದ ಬಂದಿದ್ದಾರೆ ಅಂಥವರು. ಈಗ ನಮ್ಮ ನಿರೂಪಣೆ ಮಾಡಿದಂಥ ವೆಂಕಟರಾಜ್ ಅವರು ಭಾಳ ಒಳ್ಳೆ ಶ್ರೇಷ್ಠ ನಿರೂಪಕರು. ಸ್ಪಷ್ಟವಾದ ಭಾಷೆ, ಉಚ್ಚಾರಣೆ ಮತ್ತು ಸಂದರ್ಭೋಚಿತವಾಗಿ ಮಾತುಗಳನ್ನು ಆಡಿದ್ದಾರೆ. ಆಮೇಲೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸೇವಾರತ್ನ ಪ್ರಶಸ್ತಿಯನ್ನು ಕುವೆಂಪು ಪ್ರಕಾಶ್ ಅವರು ಪ್ರದಾನ ಮಾಡ್ತಾಯಿದ್ದಾರೆ. ಎಂತೆಂಥ ಮಹಾನುಭಾವರು ಈ ಪಟ್ಟಿಲಿ ಇದ್ದಾರೆ, ಅವರೆಲ್ಲ ಇಲ್ಲಿ ಆಸೀನರಾಗಿದ್ದೀರ. ಇದು ಶ್ರೇಷ್ಠ ವ್ಯಕ್ತಿಗೆ ಮಾಡಿದಾಗ
ಆ ಹಿನ್ನೆಲೆಯಲ್ಲೇ ಬಂದಂಥ ಶ್ರೇಷ್ಠರನ್ನ ಸತ್ಕರಿಸೋದು ಕೂಡ ಆ ಪ್ರಶಸ್ತಿಗೆ ಹೆಚ್ಚು ಮೌಲ್ಯವನ್ನು ತಂದುಕೊಡ್ತದೆ. ಅಂಥ ಕೆಲಸವನ್ನು ಕುವೆಂಪು ಪ್ರಕಾಶ್ ಅವರು ಮಾಡಿದ್ದಾರೆ. ಇದು ಪಟ್ಟಿ ನೋಡಿದೆ, ಭಾಳಷ್ಟು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಮಹಾನುಭಾವರಿಗೆ ಇಲ್ಲಿ ಸತ್ಕಾರ ಆಗ್ತಾಯಿದೆ. ಅವರಿಗೆ ನಾನು ಈ ವೇದಿಕೆಯ ಮೂಲಕ ಮುಂಚಿತವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದ ಕಲೆ, ಸಾಹಿತ್ಯ, ಸಂಗೀತ, ಶಿಕ್ಷಣ, ಕ್ರೀಡೆ ಎಲ್ಲ ರಂಗದ ಮಹನೀಯರು ಇಲ್ಲಿ ಕುಳಿತಿದ್ದೀರಾ. ಇಷ್ಟೊಂದು ದೀರ್ಘಕಾಲ ಈ ಸಭೆ ನಡೆದರೂ ಕೂಡ ಅತ್ಯಂತ ಪ್ರೀತಿಯಿಂದ ವರನಟ ಡಾಕ್ಟರ್ ರಾಜ್ಕುಮಾರ್ ಮೇಲೆ ಬಿಟ್ಟಿರ್ತಕ್ಕಂಥ ಅಭಿಮಾನದಿಂದ, ಪ್ರೀತಿಯಿಂದ ಎಲ್ಲರೂ ಭಾಳ ಎಲ್ಲರ ಮಾತುಗಳನ್ನು ಕೇಳಿ ಈ ಸಮಾರಂಭವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಾ. ನಿಮಗೂ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ, ಕುವೆಂಪು ಪ್ರಕಾಶ್ ಅವರ ಮಡದಿ ಅಲ್ಲಿದ್ದಾರೆ, ಸುಜಾತ ಪ್ರಕಾಶ್ ಅವರು ನಾವೆಲ್ಲ ಅಕ್ಕ ಅಂತೀವಿ, ಅವರು ಅಣ್ಣ ಅಂತಾರೆ. ನಾನೇ ದೊಡ್ಡವನು, ನನಗೆ 62 ವರ್ಷ. ಆದರೂ ಆ ಒಂದು ಗೌರವ ಒಬ್ಬರನ್ನ ಮಾತಾಡಿಸ್ಬೇಕು ಅಂದರೆ. ಹಾಗೆ ಎಲ್ಲರ ಪರಿಶ್ರಮದಿಂದ ಇವತ್ತು ಅಲ್ಲಿ ನಮ್ಮ ದೇವರಾಜ್ ಅಂತ ಇದ್ದಾರೆ, ನಮ್ಮಲ್ಲಿ ಆಫೀಸರ್ ಆಗಿದ್ದರು, ಡಿವಿಷನಲ್ ಮೆಕ್ಯಾನಿಕಲ್ ಇಂಜಿನಿಯರು. ಅವರು ಹಾಸನದಿಂದ ಬಂದವರು ಈ ಕಾರ್ಯಕ್ರಮ ನೋಡಿ. ನನಗೆ ಹೊನ್ನವಳ್ಳಿ ಕೃಷ್ಣ ಅವ್ರ ಹತ್ರ ಒಂದು ಫೋಟೋ ಹೊಡೆಸ್ಕೊಡ್ಬೇಕು ಅಂತ ಹೇಳಿಬಿಟ್ರು. ಈಗ ನಾನು ಮುಗಿದ ಮೇಲೆ ಅವ್ರ ಕೈಯಲ್ಲಿ ಒಂದು ಫೋಟೋ ಹೊಡೆಸ್ಲೇಬೇಕು. ಅವ್ರಿಗೆ ಹಾಸನಕ್ಕೆ ಹೋಗ್ಬೇಕು, ಹಾಸನದಲ್ಲಿ ಮನೆ. ಹೀಗೆ ಈ ರೀತಿ ಎಷ್ಟೊಂದು ಜನ ಬೇರೆ ಬೇರೆ ಜಿಲ್ಲೆ ಊರುಗಳಿಂದ ಬಂದು ತಾಯಂದಿರು, ಸಹೋದರಿಯರು ಎಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣಗೊಳಿಸಿದ್ದೀರಾ. ನಮ್ಮ ಹೊನ್ನವಳ್ಳಿ ಕೃಷ್ಣ ಸಾರು ದೀರ್ಘಾಯುಷಿಗಳಾಗಲಿ. ನಾವು ಈಗ ಶತಾಯುಷಿ ಅನ್ನಂಗಿಲ್ಲ. ಇವತ್ತಿನ ಮೆಡಿಕಲ್ಲು ತಂತ್ರಜ್ಞಾನ ಮನುಷ್ಯನ ಎಷ್ಟು ವರ್ಷ ಬೇಕಾದರೂ ಬದುಕಿಸ್ಬೋದು, ಅಷ್ಟೊಂದು ಶಕ್ತಿ ಇದೆ. ನಮ್ಮ ಸಿದ್ಧಗಂಗೆ ಸ್ವಾಮೀಜಿಯವರು ಪೂಜ್ಯರು 111 ವರ್ಷ ಬದುಕಿ ನಮ್ಮ ಎದುರುಗಡೆ ಎಷ್ಟು ವರ್ಷ ಬದುಕ್ಬೋದು ನೋಡ್ರಯ್ಯ ನೀವು ನನ್ನ ಅನುಸರಿಸಿ ಅಂತ ಒಂದು ಮಾರ್ಗದರ್ಶನ ಹಾಕಿ ಹೋಗಿದ್ದಾರೆ. ಹಾಗಾಗಿ ದೀರ್ಘಾಯುಷಿಗಳಾಗಲಿ. ಅವರ ಕುಟುಂಬಕ್ಕೆ ತಾಯಿ ಭುವನೇಶ್ವರಿ ಸಕಲ ಸಂಪನ್ನಗಳನ್ನು ಉಂಟು ಮಾಡಲಿ, ಅವರಿಗೆ ಇನ್ನೂ ಹೆಚ್ಚಿನ ಪ್ರಶಸ್ತಿ ಪುರಸ್ಕಾರಗಳು ದೊರಕಲಿ ಅಂತ ಹೇಳಿ ತಾಯಿ ಭುವನೇಶ್ವರಿಯಲ್ಲಿ ಪ್ರಾರ್ಥಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಕರ್ನಾಟಕ.